ನಮಸ್ಕಾರ ಸ್ನೇಹಿತರೆ. ನಮ್ಮ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ಜೋರಾಗಿ ನಡೆಯುತ್ತಿದೆ. ಇದರ ಮಧ್ಯೆಯೇ ಎಲ್ಲ ಮತದಾರರಿಗೂ ಚುನಾವಣಾ ಆಯೋಗದಿಂದ ಒಂದು ಅತ್ಯಂತ ಪ್ರಮುಖವಾದ ಮಾಹಿತಿಯೊಂದು ಹೊರಬಿದ್ದಿದೆ. ಹೌದು, ನೀವು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ತಲುಪಿಸುವುದಕ್ಕೆ ಈಗ ಬರೀ 5 ದಿನಗಳ ಕಾಲಾವಕಾಶ ಮಾತ್ರ ಬಾಕಿ ಉಳಿದಿದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಬರುವ ಆಗಸ್ಟ್ 8ನೇ ತಾರೀಖೆ ಕೊನೆಯ ದಿನಾಂಕವಾಗಿದೆ. ಅಷ್ಟರೊಳಗೆ ಪ್ರತಿಯೊಬ್ಬ ಮತದಾರರು ಸಹ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನು ಪೂರ್ತಿಯಾಗಿ ಭರ್ತಿ ಮಾಡಿ ತಮ್ಮ ವ್ಯಾಪ್ತಿಯ BLO ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ತಲುಪಿಸಬೇಕಾಗಿದೆ. ಒಂದು ವೇಳೆ ಈ ನೀಡಲಾದ ಗಡುವು ಮುಗಿದ ಮೇಲೆ ಕೊಡುವ ಫಾರ್ಮ್ಗಳನ್ನು ಸ್ವೀಕರಿಸುವುದಿಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟವಾಗಿ ತಿಳಿಸಿದೆ. ಈ ವೋಟರ್ ಲಿಸ್ಟ್ ತಿದ್ದುಪಡಿ ಕಾರ್ಯಕ್ರಮ ಇರೋದ್ರಿಂದ BLOಗಳು ಸ್ವತಃ ಪ್ರತಿಯೊಬ್ಬ ಮನೆಗೆ ಬಂದು ಈ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಜನರಿಗೆ ಈ ಫಾರ್ಮ್ ಅನ್ನು ಹೇಗೆ ಸರಿಯಾಗಿ ಫಿಲ್ ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳು ತಿಳಿಸಿಕೊಡುತ್ತಿದ್ದಾರೆ. ಭರ್ತಿಯಾದ ಅರ್ಜಿಗಳನ್ನು ತಾವೇ ವಾಪಸ್ಸು ಪಡೆಯುತ್ತಿದ್ದಾರೆ. ಇನ್ನು ಹೊಸದಾಗಿ ವೋಟರ್ ID ಸೇರಿಸಿಕೊಳ್ಳುವವರು, ಅಡ್ರೆಸ್ ಚೇಂಜ್ ಮಾಡುವವರು ಅಥವಾ ಹೆಸರು ಸೇರಿದಂತೆ ನಿಮ್ಮ ಯಾವುದೇ ಡೀಟೇಲ್ಸ್ ತಿದ್ದುಪಡಿ ಮಾಡಿಕೊಳ್ಳಬೇಕಿದ್ದರೂ ಮತದಾರರು ಈ ಕೆಲಸ ಮಾಡಬೇಕಾಗಿದೆ. ಒಂದೊಮ್ಮೆ ನೀವು ಈ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡದೇ ಹೋದರೆ ಮುಂಬರುವ ಮೊದಲ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗುವ ಸಾಧ್ಯತೆಗಳಿವೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ನಾಗರಿಕರು ಸಹ ಕೊನೆಯ ದಿನಾಂಕ ಮುಗಿಯುವ ಮುನ್ನವೇ ತಮ್ಮ ಫಾರ್ಮ್ ಸಲ್ಲಿಕೆ ಮಾಡುವುದು ಸೂಕ್ತವಾಗಿದೆ. ಕೆಲವು ಕಡೆಗಳಲ್ಲಿ ಫಾರ್ಮ್ಗಳನ್ನು ಭರ್ತಿ ಮಾಡಿ BLOಗಳಿಗೆ ಕೊಡುವುದರಲ್ಲಿ ತಡವಾಗುತ್ತಿರುವುದರಿಂದ ಚುನಾವಣಾ ಪ್ರಾಧಿಕಾರವೇ ಈಗ ಜನರಲ್ಲಿ ಅರಿವು ಮೂಡಿಸುತ್ತಿದೆ. ಹಾಗಿದ್ದರೆ ಮತದಾರರಾದ ನೀವು ಈಗ ತಕ್ಷಣವೇ ಮಾಡಬೇಕಾದ ಮುಖ್ಯ ಕೆಲಸಗಳೇನು ಗೊತ್ತಾ? ಮೊದಲಿಗೆ BLO ಕೊಟ್ಟಿರುವ ಎನ್ಯುಮರೇಷನ್ ಫಾರ್ಮ್ ಅನ್ನು ಯಾವುದೇ ತಪ್ಪುಗಳಿಲ್ಲದೆ ಗಮನವಿಟ್ಟು ಭರ್ತಿ ಮಾಡಿ. ಅದರಲ್ಲಿ ನಿಮ್ಮ ಹೆಸರು, ಮನೆ ವಿಳಾಸ, ವಯಸ್ಸು ಹೀಗೆ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ನೋಡಿ ಅದಕ್ಕೆ ಬೇಕಾದ ಸೂಕ್ತ ಡಾಕ್ಯುಮೆಂಟ್ಸ್ಗಳನ್ನು ಕೊಡಿ. ನಂತರ ಯಾವುದೇ ಕಾರಣಕ್ಕೂ ತಡ ಮಾಡದೆ ಆಗಸ್ಟ್ 8ರ ಒಳಗಾಗಿ ಭರ್ತಿ ಮಾಡಿದ ಫಾರ್ಮ್ ಅನ್ನು BLO ಕೈಗೆ ತಲುಪಿಸಿ. ಈ ಬಗ್ಗೆ ಏನಾದರೂ ಡೌಟ್ ಅಥವಾ ಗೊಂದಲಗಳಿದ್ದರೆ ನಿಮ್ಮ BLO ಅಥವಾ ಹತ್ತಿರದ ಚುನಾವಣಾ ಆಫೀಸ್ಗೆ ಹೋಗಿ ಮಾಹಿತಿ ಪಡೆಯಬಹುದು. ಮತ್ತೊಮ್ಮೆ ನೆನಪಿರಲಿ, ಆಗಸ್ಟ್ 8ರ ಡೆಡ್ಲೈನ್ ಮಿಸ್ ಆದರೆ ಅನಂತರ ನೀಡುವ ಯಾವುದೇ ಫಾರ್ಮ್ಗಳನ್ನು ಈ ಹಂತದಲ್ಲಿ ಪ್ರಕ್ರಿಯೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಅಥವಾ ಆಕ್ಷೇಪಣೆ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಸಿಗಬಹುದಲ್ಲವೇ ಅಂದುಕೊಳ್ಳಬೇಡಿ. ಆದರೆ ಆರಂಭದಲ್ಲೇ ಈ ಪ್ರಕ್ರಿಯೆ ಮುಗಿಸುವುದು ನಿಮಗೆ ಮುಂದೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತದೆ.